ನಟ ದರ್ಶನ್ ಮತ್ತು ಗ್ಯಾಂಗ್ ಅವರ ನ್ಯಾಯಾಂಗ ಬಂಧನ ನಾಳೆಗೆ ಅಂತ್ಯವಾಗುತ್ತೆ. ಅಂದರೆ 14 ದಿನಗಳ ಕಾಲ ಜೈಲು ಕಳಿಸಿರ್ತಾರಲ್ವ ಕೋರ್ಟ್, 14 ದಿನ ಕಳೆದ ನಂತರ ವಾಪಸ್ ಕೋರ್ಟ್ ಬಂದು ಕರ್ಕೊಂಬರ್ಬೇಕು. ಏನು ಮಾಡಲಿ ಸರ್ ಅಂತ ಆಗ ಸರ್ಕಾರದ ಪರ ವಕೀಲರು ಮತ್ತು ಇವರ ವಕೀಲರು ವಾದ ಮಾಡ್ತಾರೆ. ಈಗ ಮತ್ತೆ ಈ ದರ್ಶನ್ ಗ್ಯಾಂಗ್ಗೆ ಜೈಲುವಾಸ ಕೆಡ್ಡ ಆಗತ್ತಾ? ತನಿಖಾಧಿಕಾರಿಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಹಾಗಿದ್ರೆ ನಾಳೆ ಏನಾಗುತ್ತೆ, ಏನಾಗ್ಬೋದು, ಏನೆಲ್ಲ ಕಾರಣಗಳಿಗಾಗಿ ಒಂದು ಮತ್ತೆ ನ್ಯಾಯಾಂಗ ಬಂಧನ ವಿಧಿಸ್ಬೋದು ಅಥವಾ ವಿಧಿಸದೇ ಇರ್ಬೋದು, ಏನು ಮಾಡುತ್ತೆ ಕೋರ್ಟ್? ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತೀನಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮುದ್ದೆ ಮುರಿತಿದೆ. ಜೈಲಿನಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದು ಸೊರಗಿ ಹೋಗಿದ್ದಾನಂತೆ. ಇನ್ನು ಮೊನ್ನೆಯಷ್ಟೇ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ರಂತೆ. ಇನ್ನು 27 ದಿನಗಳಿಂದ ಸೆಂಟ್ರಲ್ ಜೈಲಿನಲ್ಲಿರುವ ಕಾಟೇರನಿಗೆ ಈಗಾಗಲೇ 2 ಬಾರಿ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ನಾಳೆಗೆ ನ್ಯಾಯಾಂಗ ಬಂಧನ ಅವಧಿ ಮುಗಿಯಲಿದೆ. ದರ್ಶನ್ ಅಂಡ್ ಟೀಮ್ಗೆ ಮತ್ತೆ ಜೈಲು ದಾರಿ ತೋರಿಸಲು ತನಿಖಾಧಿಕಾರಿ ರಿಮ್ಯಾಂಡ್ ಅರ್ಜಿ ಸಿದ್ಧ ಮಾಡಿದ್ದಾರಂತೆ. ನಾಳೆ ಪುನಃ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲಿರುವ ಪೊಲೀಸರು ಯಾವುದೇ ಕಾರಣಕ್ಕೂ ರಿಲೀಫ್ ನೀಡದಂತೆ ಹಲವು ಕಾರಣಗಳನ್ನ ನ್ಯಾಯಾಲಯದ ಮುಂದಿಡಲಿದ್ದಾರಂತೆ. 10ಕ್ಕೂ ಹೆಚ್ಚು ಅಂಶಗಳನ್ನ ಉಲ್ಲೇಖ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಮತ್ತೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲು ಕಾಮಾಕ್ಷಿ ಪಾಳ್ಯ ಠಾಣೆ ಪೊಲೀಸರು ಮುಂದಾಗಿದ್ದಾರಂತೆ. ಹೀಗಾಗಿ ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಗ್ಯಾಂಗ್ ಭವಿಷ್ಯ ಮತ್ತೆ ಏನಾಗಲಿದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ನಾಳೆ ದರ್ಶನ್ಗೆ ಜಾಮೀನು ಸಿಗುತ್ತಾ, ಬಿಡುಗಡೆ ಆಗ್ತಾರಾ ಅಥವಾ ಮತ್ತೆ ಜೈಲಿಗೆ ಹೋಗ್ತಾರಾ? ಕೆಲವು ಡೌಟ್ಗಳಿದೆ. ಯಾವ ರೀತಿ ನಾಳೆ ವಾದ ಪ್ರತಿವಾದಗಳಾಗ್ಬೋದು. ರೇಣುಕಾಸ್ವಾಮಿ ಮೇಲಿನ ಕೃತ್ಯ ಅಪರಾಧ ಅಂತ ಗೊತ್ತಿತ್ತು ಇವರಿಗೆ, ನಾವು ಮಾಡ್ತಾ ಇರೋ ತಪ್ಪು ಅಂತ ಇವ್ರಿಗೆ ಗೊತ್ತಿತ್ತು, ಅಚಾನಕ್ ಆಗಿದ್ದಲ್ಲ, ಹಾಗಾಗಿ ಜಾಮೀನು ಸಿಗಲಿಕ್ಕಿಲ್ಲ. ಆದರೂ ಎಲ್ಲ ಆರೋಪಿಗಳು ಇದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಈ ಕೃತ್ಯ ಎಸಗಿದ್ದಾರೆ. ಆಮೇಲೆ ಅಚಾನಕ್ಕಾಗಿ ಕೊಲೆ ಆಯಿತು. ರೇಣುಕಾ ಕೊಲೆ ಬಳಿಕ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯನಾಶ ಮಾಡಿದ್ದಾರೆ. ಸಾಧಾರಣವಾಗಿ ಏನಿರುತ್ತೆ ಅಂತಂದರೆ, ಒಂದು ವೇಳೆ ಅಚಾನಕ್ಕಾಗಿ ಆದರೆ, ನಾನು ಹೇಳಿದ್ನಲ್ಲ, ಒಂದು ಫ್ಯಾಮಿಲಿಯಲ್ಲಿ ಗಲಾಟೆ ಆಗಿದೆ, ಚಿಕ್ಕಪ್ಪ ದೊಡ್ಡ ಹೊಡೆದ ಸತ್ತೋಗ್ಬಿಟ್ರು ಒಂದು ಅಚಾನಕ್ ಗೊತ್ತಾಗ್ಬಿಡ್ತದೆ. ಏನು ಮಾಡ್ತಾರೆ ಅವರು? ಓಡೋಗೋದಿಲ್ಲ, ಪೊಲೀಸ್ಗಳು ಹೇಳ್ತಾರೆ ಸರ್ ಹಿಂಗಾಗಿದೆ ಅಂತ. ಆಗ ಪೊಲೀಸರು ಬಂದಾಗ ಯಾವುದೇ ಸಾಕ್ಷ್ಯನಾಶ ಇರಬಾರ್ದಲ್ಲಿ. ಇವರೇನು ಮಾಡಿದರು? ಸಾಕ್ಷ್ಯನಾಶ ಮಾಡಿದರು. ಸಾಕ್ಷ್ಯನಾಶ ಮಾಡಿದ್ದಕ್ಕೆ FSL ವರದಿಗಳು ಇನ್ನೂ ಬರಬೇಕಾಗಿದೆ. ಆಯ್ತಪ್ಪ, ಸಾಕ್ಷ್ಯನಾಶ ಬರಲಿ, ಜಾಮೀನು ಕೊಡೋ. ನೋ, ಯಾವ ರೀತಿಯಾದ ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ. ಹೆಂಗೆ ಪ್ರಭಾವ ಬೀರ್ತಾರೆ? A2 ಆರೋಪಿ ದರ್ಶನ್ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅವರಿಗೆ ಹಣ ಇದೆ, ಅಭಿಮಾನಿ ಬಳಗ ಇದೆ. ಅವ್ರೋಗಿ ಮಾತಾಡ್ಬೋದು, ಅವ್ರ ಹತ್ರ ವಾಪಸ್ ತಗೊಳ್ಳಿ ಅಂತ ಹೇಳ್ಬೋದು, ಮನ ಕರಗ್ಬೋದು, ದುಡ್ಡು ಕೊಡ, ಏನೋ ಒಂದು ಮಾಡ್ಬೋದು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು. ದರ್ಶನ್ ಹೇಳಿದ್ದಾರೆ ಅಂತೇಳಿ ಯಾರೋ ಬಂದು ಮಾತಾಡ್ಬೋದು, ಸರಿಯಾಗ್ಬೋದು, ಕೇಸ್ ವಾಪಸ್ ತಗೋತೀವಿ ಅಂತೇಳಿ ಹೇಳ್ಬೋದು. ಹಂಗಾಗಬಾರ್ದು, ಅದು ಪ್ರಭಾವ. ಆರೋಪಿಗಳು ಹೊರಗೆ ಬಂದರೆ ವಿದೇಶಕ್ಕೆ ಪರಾರಿ ಆಗಬಹುದು. ಹಾಗಾಗಿ ಜಾಮೀನು ಕೊಡಬೇಡಿ ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾಳೆ ವಾದ ಮಂಡಿಸ್ಬೋದು. ಇವತ್ತು ಪಂಚೆ ಪವರ್ ಏನು ಅನ್ನೋದನ್ನು ಇಡೀ ರಾಜ್ಯದ ಜನತೆ ತೋರಿಸ್ಕೊಟ್ಟಿದೆ. ಹಾಗಿದ್ರೆ ಪಂಚೆ ಅನ್ನೋದು ಕೇವಲ ಕರ್ನಾಟಕಕ್ಕೆ ಸೀಮಿತ ಅಥವಾ ಅನ್ನದಾತನಿಗೆ ಸೀಮಿತ ಅಂದ್ಕೋಬೇಡಿ. ಅದು ಇಡೀ ಭಾರತವನ್ನು ಒಗ್ಗೂಡಿಸಿದಂಥ ಶಕ್ತಿ ಇದೆ. ಮಹಾತ್ಮ ಗಾಂಧೀಜಿ, ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಮಹಾನಾಯಕ, ಜಗಮೆಚ್ಚಿದ ಗಾಂಧೀಜಿ ಕೂಡ ಪಂಚೆ ಧರಿಸ್ತಾ ಇದ್ರು. ಬ್ರಿಟಿಷರನ್ನ ಬೆಚ್ಚಿ ಬೀಳಿಸಿದ್ದು ಇದೇ ಪಂಚೆ ವೀರ. ಅರಬೆತ್ತಲೆ ಫಕೀರ ಅಂತೇಳಿ ವಿನ್ಸ್ಟನ್ ಚರ್ಚಿಲ್ ಕರೆದಿದ್ರು. ಅಲ್ಲಿ ದುಂಡು ಮೇಜಿನ ಪರಿಷತ್ತು ಕೂಡ ಈ ಮಹಾಮಹಿಮ ಕೇವಲ ಪಂಚೆಯಲ್ಲೇ ಹೋಗಿದ್ರು. ಇನ್ನು ನಮ್ಮ ಮಣ್ಣಿನ ಮಗ HD ದೇವೇಗೌಡರು, ಕನ್ನಡಿಗ, ದೇಶಕ್ಕೆ ನೀರಾವರಿ ಪಾಠ ಮಾಡಿದವರು, ಪಂಚೆ ಧರಿಸ್ತಾ ಇದ್ರು. ದೇವೇಗೌಡರು ಪ್ರಧಾನಿ ಆದರೂ ಪಂಚೆ ಧರಿಸ್ತಾ ಇರುವಂಥ ದೇವೇಗೌಡರು, ಪಂಚೆ ಧರಿಸ್ತಾ ಇದ್ದ ದೇವೇಗೌಡರು ಇಡೀ ದೇಶ ಆಳಿದ್ರು. ಕಾಶ್ಮೀರದ ಸಮಸ್ಯೆ ಇತ್ಯರ್ಥಪಡಿಸೋದಕ್ಕೆ ಭಾಳ ಶ್ರಮಪಟ್ಟರು. ಇವರ ಹೆಸರಲ್ಲಿ ಈಗಲೂ ಕೂಡ ಒಂದು ಗೋಧಿ ತಳಿಗೆ ಹೆಸರಿದೆ, ದೇವೇಗೌಡರ ಹೆಸರಿದೆ ಪಂಜಾಬ್ನಲ್ಲಿ. ದೇವೇಗೌಡರು ಬಂದರೆ ಬಿಡ್ತಾ ಇರಲ್ವ ನೀವು? ಸಾಧ್ಯ ಇದೆ ನಿಮ್ಮಿಂದ ತಡೆಯೋಕ್ಕೆ? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಕರ್ನಾಟಕದ ಹಾಲಿ CM ಸಿದ್ದಣ್ಣ ಪಂಚೆ ಬಿಟ್ಟರೆ ಬೇರೆ ಫಾರಿನ್ಗೆ ಹೋದಾಗ ಮಾತ್ರ ಒಂದು ಸುಟ್ಟು ಬುಟ್ ಹಾಕೋತಾರೆ. ಕರ್ನಾಟಕದ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು, ಅನ್ನಭಾಗ್ಯ, ಫ್ರೀ ಬಸ್, ಗೃಹಲಕ್ಷ್ಮಿ ಕೊಟ್ಟ ನಾಯಕ ಇವರು ಬಂದಿದ್ರೆ ಬಿಡ್ತಾ ಇರಲಿಲ್ವಾ? AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ 2.5 ದಶಕದ ಬಳಿಕ ಗಾಂಧಿಯೇತರ ಕಾಂಗ್ರೆಸ್ ಅಧ್ಯಕ್ಷ, ಸತತ 10 ಬಾರಿ ಚುನಾವಣೆ ಗೆದ್ದ ಪ್ರಬಲ ನಾಯಕ, ಇಂಡಿ ಕೂಟ ಗೆದ್ದಿದ್ರೆ ಪ್ರಧಾನಿ ಆಗ್ತಾ ಇದ್ರು. ಬಿಡ್ತಾ ಇರಲ್ವ ನೀವು? ಖರ್ಗೆ ಸಾಹೇಬರು ಧರಿಸೋದು ಕೂಡ ಪಂಚೆಯನ್ನೇ. ಇನ್ನು ಬಿಡಿ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿಗಳ ಆರಾಧ್ಯ ದೈವ ಅಣ್ಣ ಅವರು, 200ಕ್ಕೂ ಹೆಚ್ಚು ಚಿತ್ರಗಳು ನಡೆಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಧರಿಸ್ತಾ ಇದ್ದದ್ದು ಬಿಳಿ ಬಿಳಿ ಪಂಚೆ. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಮಾತ್ರ ಪಂಚೆ ಪ್ಯಾಂಟ್ ಧರಿಸ್ತಾ ಇದ್ರು, ಸಮ್ಟೈಮ್ಸ್ ಯಾವುದಾದ್ರೂ ಮ್ಯೂಸಿಕಲ್ ನೈಟ್ ಇದ್ದಾಗ. ಇನ್ನು ಕನ್ನಡಿಗರೇ ಆಗಿರುವಂಥ ರಜನಿಕಾಂತ್ ಮೊನ್ನೆ ಅಂಬಾನಿ ಮದುವೆಗೆ ಹೋದ್ರಲ್ಲ, ಪಂಚೆ ಧರಿಸ್ಕೊಂಡೇ ಹೋಗಿದ್ದು. ಭಾರತೀಯ ಚಿತ್ರರಂಗ ಕಂಡ ಖ್ಯಾತ ಸೂಪರ್ ಸ್ಟಾರ್, ಹಮ್ಮು ಬೆಮ್ಮು ಇಲ್ಲದ ಸಿಂಪಲ್ ಸ್ಟಾರ್ ರಜನಿಕಾಂತ್ 170ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಕನ್ನಡಿಗ, 100 ಕೋಟಿ ಸಂಭಾವನೆ ಇದ್ದರೂ ಧರಿಸೋದು ಪಂಚೆ. ಇವರು ಬಂದಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಪಂಚೆ ತಂಟೆಗೆ ಬಂದರೆ ಪಂಚರ್ ಆಗೋಗ್ಬಿಡ್ತೀವಿ. ಇನ್ನೊಂದು ಕನ್ನಡಿಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವಿಶೇಷವಾಗಿ ಅನ್ನದಾತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನೊಂದವರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಎಂದಿಗೂ ಮುಂದೆ ಇರುತ್ತೆ. GT ಮಾಲ್ನಲ್ಲಿ ರೈತ ತನ್ನ ಬಟ್ಟೆ ಬರೆಯಿಂದಾಗಿ ಅವಮಾನವನ್ನು ಎದುರಿಸಬೇಕಾಯಿತು. ಈ ಅವಮಾನ ಸಹಿಸದ ನಿಮ್ಮ ರಿಪಬ್ಲಿಕ್ TV GT ಮಾಲ್ ಆಡಳಿತ ಮಂಡಳಿಯನ್ನೇ ಜಾಡಿಸಿತ್ತು ಮತ್ತು ಕನ್ನಡ ಪರ ಸಂಘಟನೆಗಳಿಗೆ ಹೇಳ್ತು, ಬನ್ನಿ ನಾವೆಲ್ಲ ಸೇರಿ ಇದರ ವಿರುದ್ಧ ಹೋರಾಟ ಮಾಡೋಣ ಅಂಥೇಳಿ 24 ಗಂಟೆನೂ ಅಲ್ಲ, 12 ಗಂಟೆಯ ಒಳಗಾಗಿ ಕನ್ನಡಿಗರ ಒಕ್ಕೊರಳ ಧ್ವನಿಗೆ, ಅನ್ನದಾತನಿಗೆ ಆದಂಥ ಅವಮಾನದಿಂದಾಗಿ ತತ್ತರಿಸುವುದಂಥ ಮಾಲ್ ಸಿಬ್ಬಂದಿ ಕ್ಷಮೆಯನ್ನು ಯಾಚಿಸಿದ್ದಾರೆ. ಅವಮಾನ ಆದ ಸ್ಥಳದಲ್ಲೇ ಸನ್ಮಾನ ಕೂಡ ದೊರಕಿದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ನಾವು GT ಮಾಲ್ಗೆ ಸನ್ಮಾನ ಮಾಡಕ್ಕೆ ಬಂದಿದ್ದೀವಿ. ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ, ನಾವು ಅಲೋ ಮಾಡಲ್ಲ ಅಂತ. ಪಂಚಾಯತಿ ಎಲ್ಲರೂ ಪ್ಯಾಂಟ್ ಹಾಕೊಂಡು ಬಂದು ಬಿಟ್ಟು ಎಂಟರ್ ರೈತರಿಗೆ GT ಮಾಲ್ ಬರುವ ಶೋಷಕ್ಕೆ ಅತಿ ಬುದ್ಧಿವಂತಿಕೆ ತೋರ್ಸೋರಿಗೆ ಮೆದುಳು ಚಿಕ್ಕದಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ. ಹಾವೇರಿ ಮೂಲದ ರೈತ ಪಂಚೆ ಹುಟ್ಟಿದ್ದ ಅಂತ ಒಳಗಡೆ ಬಿಡದೆ GT ವರ್ಲ್ಡ್ ಮಾಲ್ನವರು ಅವಮಾನಿಸಿದ್ರು. ಕೆರಳಿದ ರೈತ, ಕನ್ನಡ ಸಂಘಟನೆ ಸದಸ್ಯರು ಪಂಚೆ ಒಟ್ಟು ಪ್ರತಿಭಟನೆ ನಡೆಸಿದ್ರು. ಹೋರಾಟಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡವು ಸಾಥ್ ನೀಡ್ತು. ಬಿಡ್ತೀರಾ? ಹೌದಾ? ಹೋಗ್ಬೋದಾ? ಹಂಗಾದ್ರೆ ಒಳಗಡೆ ನಾವು ಹೋಗ್ಬೋದಾ? ನಿಜವಾಗ್ಲೂ ಹೋಗ್ಬೋದೇನ್ರಿ? ಸೀರಿಯಸ್ಲಿ? ವಾ, ಸೂಪರ್, ಬನ್ರಿ ಹಂಗಾರೆ. ನೋಡಿ, ಪಂಚೆ ಹಾಕೊಂಡು ಒಳಗಡೆ ಬಂದ್ಬಿಟ್ವಪ್ಪ GT ಮಾಲ್ ಒಳಗಡೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಪಂಚೆ ತೊಟ್ಟು ಮಾಲ್ಗೆ ಎಂಟ್ರಿ ಕೊಡ್ತು. ಮಾಲ್ನಲ್ಲಿ ಸುತ್ತಾಡಿ ರೈತನ ಪರ ಧ್ವನಿ ಎತ್ತಿದ್ವಿ. ನಿಮ್ದೆ ನೀವೇ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹಂಗಾರೆ ಚಡ್ಡಿ ಅರ್ಧಬರ್ಧ ಬಟ್ಟೆ ಹಾಕೊಂಡು ಬರ್ಬಾರ್ದೇನ್ರಿ ಒಳಗಡೆ? ಹುಡುಗರು ಬಂದು ಅರ್ಧಬರ್ಧ ಬಟ್ಟೆ ಹಾಕೊಂಡು ಲಲ್ಲೆ ಹೊಡಿತಾರೆ, ಅದಕ್ಕೆಲ್ಲ ಪ್ರೋತ್ಸಾಹ ಮಾಡ್ತೀರಾ? ಇದೇನ ನಮ್ಮ ಕಲ್ಚರು? ಇದೇನ್ರಿ ನಮ್ಮ ಕಲ್ಚರು? ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಮಾಲ್ ಒಳಗಡೆ ಸುತ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಮಾಲ್ ಒಳಗಡೆ ಬಂದಿದ್ದೀವಿ, ಮತ್ತೊಬ್ಬ ರೈತರನ್ನ ಕರ್ಕೊಂಡು ಬಂದಿದ್ದೀವಿ.